ಇವತ್ತಿನ ದಿನ ನೀವು ಒಂದು ಪವಿತ್ರ ಕ್ಷೇತ್ರ, ಪವಿತ್ರ ಮೂರ್ತಿಯಾಗಿರ್ತಕ್ಕಂಥ ಆನೆಗುಂದಿ ಬಸವಣ್ಣನ ಬಗ್ಗೆ ತಿಳಿದುಕೊಳ್ತಾ ಇದ್ದೀರಿ. ಆನೆಗುಂದಿ ಬಸವಣ್ಣ ಈ ಒಂದು ಮೂರ್ತಿ ಎಲ್ಲಿ ನಮಗೆ ಕಂಡು ಬರ್ತೈತಪ್ಪ ಅಂದ್ರೆ, ನೀವು ಕಾಲಕಾಲೇಶ್ವರ, ಪವಿತ್ರವಾಗಿರ್ತಕ್ಕಂಥ ಕಾಲಕಾಲೇಶ್ವರ ಮತ್ತು ಕಣಿವಿ ಈರಣ್ಣ ಈ ಎರಡು ಸ್ಥಳಗಳ ಮಧ್ಯದಲ್ಲಿ ಈ ಒಂದು ಆನೆಗುಂದಿ ಬಸವಣ್ಣ ಮೂರ್ತಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಈ ಮೂರ್ತಿಯನ್ನು ಯಾರು ನಿರ್ಮಾಣ ಮಾಡ್ತಾರಪ್ಪ ಅಂದ್ರೆ, ಆನೆಗುಂದಿ ಅರಸರು ಏನು ಮಾಡ್ತಾರಂದರೆ, ಈ ಒಂದು ಭಾಗದಿಂದ ಬೇರೆ ಸ್ಥಳಕ್ಕೆ ಅವರು ಯುದ್ಧವನ್ನು ಮಾಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಸಮಯ ಆಗಿರುವುದರಿಂದ, ಸಾಯಂಕಾಲವಾಗಿರುವುದರಿಂದ ಅವರು ಇದೇ ಪ್ರದೇಶದಲ್ಲಿ ವಾಸ್ತವ ಹೂಡ್ತಾರೆ ಆ ದಿನ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಸಿಹಿ ಸುದ್ದಿ ಬರ್ತೈತಿ ತಮ್ಮ ಆನೆಗುಂದಿ ರಾಜ್ಯದಿಂದ. ಏನಪ್ಪ ಅಂದ್ರೆ, ಆನೆಗುಂದಿ ಅರಸನಿಗೆ ಮಗುವಾಗಿರ್ತಕ್ಕಂಥ ಒಂದು ಸಿಹಿ ಸುದ್ದಿ. ಅದರಿಂದ ಅರಸ ಭಾಳ ಖುಷಿಯಾಗಿ ಅದು ಏನು ಮಾಡ್ತಾನಂತಂದ್ರೆ, ಈ ಒಂದು ಕಾಲಕಾಲೇಶ್ವರ ಸ್ಥಳದಲ್ಲಿ ಈಶ್ವರನ ಒಂದು ವಾಹನವಾಗಿರ್ತಕ್ಕಂಥ ಒಂದು ನಂದಿ ವಿಗ್ರಹವನ್ನು ನಿರ್ಮಾಣ ಮಾಡೋಣ ಅಂತಕ್ಕಂಥದ್ದು. ಅದಕ್ಕಾಗಿ ತನ್ನ ಶಿಲ್ಪಿಗಳನ್ನು ಕರೆಸಿಕಾಟ ಎಲ್ಲಿ ಇದನ್ನು ನಿರ್ಮಾಣ ಮಾಡೋಣ ಅಂತಂದು ಹೇಳಿದ್ರಪ್ಪ ಅಂದ್ರೆ, ಇಲ್ಲ ಈ ಎರಡೂ ಗುಡ್ಡಗಳ ಮಧ್ಯದಲ್ಲಿ ಅಂತ. ಈ ಕಡೆ ನೋಡ್ರಿ, ಈ ಒಂದು ಕಾಲಕಾಲೇಶ್ವರನ ಪಾದ ಬೆಟ್ಟ ಅಂತಕ್ಕಂಥದ್ದು, ಈ ಕಡೆ ಕಾಲಕಾಲೇಶ್ವರನ ಬೆಟ್ಟ ಅಂತಕ್ಕಂಥದ್ದು. ಎರಡೂ ಒಂದು ಬೆಟ್ಟಗಳ ಮಧ್ಯದಲ್ಲಿ ಈ ಒಂದು ನಮಗೆ ನಂದಿ ವಿಗ್ರಹ, ಆನೆಗುಂದಿ ಬಸವಣ್ಣನ ವಿಗ್ರಹ ಕಂಡು ಬರ್ತೈತಿ. ಅದಕ್ಕಾಗಿ ಆನೆಗುಂದಿ ಬಸವಣ್ಣನ ವಿಗ್ರಹವನ್ನು ನೋಡಿದಂಥ ಭಕ್ತಾದಿಗಳು, ಕಾಲಕಾಲೇಶ್ವರಕ್ಕೆ ಬಂದಿರತಕ್ಕಂಥ ಮತ್ತು ಕಣಿವೀರಣ್ಯಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳು ಈ ಒಂದು ಆನೆಗುಂದಿ ಬಸವಣ್ಣನ ನೋಡಿ ಭಾಳ ಖುಷಿ ಪಡೋದ್ರ ಜೊತೆಗೆ ತಮ್ಮ ಎಲ್ಲ ಒಂದು ಇಷ್ಟಾರ್ಥಗಳನ್ನು ಪೂರೈಸಿ ಎಂದು ಆತನಲ್ಲಿ ಬೇಡ್ಕೊಳ್ತಾರೆ ಅಂತಕ್ಕಂಥದ್ದು. ಆದರೆ ಆನೆಗುಂದಿ ಈ ಬಸವಣ್ಣನ ವಿಗ್ರಹ ಅಂತಕ್ಕಂಥದ್ದು ಸಂಪೂರ್ಣವಾದ ರೀತಿಯಲ್ಲಿ, ಅಂದರೆ ಅವಸರದಲ್ಲಿ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ. ಅದಕ್ಕಾಗಿ ಈ ಒಂದು ಮೂರ್ತಿ ಅಂತಕ್ಕಂಥದ್ದು ನಮಗೆ ಸಂಪೂರ್ಣವಾಗಿ ನಿರ್ಮಾಣಗೊಂಡಿಲ್ಲ. ಹಾಗಾಗಿ ನೋಡಲಿಕ್ಕೆ ನಿಮಗೆ ಆಕರ್ಷಣೆ ಇಲ್ಲದೆ ಇರ್ಬೋದು, ಆದರೆ ನಿಮ್ಮ ಇಷ್ಟಾರ್ಥಗಳನ್ನು ಈ ಒಂದು ಆನೆಗುಂದಿ ಬಸವಣ್ಣ ಈಡೇರಿಸ್ತಾನಂತಂದು ಹೇಳುತ್ತಾ, ಈ ಒಂದು ಭಾಗಕ್ಕೆ ನೀವು ಕಾಲಕಾಲೇಶ್ವರನ ಭಾಗಕ್ಕೆ ಬಂದರೆ, ನೀವು ಕಣಿವೀರಣ್ಣ ಕ್ಷೇತ್ರಕ್ಕೆ ಬಂದರೆ, ನೀವು ಈ ಒಂದು ಆನೆಗುಂದಿ ಬಸವಣ್ಣನನ್ನು ನೋಡುವುದನ್ನು ಮರೆಯಬೇಡಿ. ನಮಸ್ಕಾರ. ಜೈ ಹಿಂದ್.